ಸಿಲ್ವರ್ನ ಮಿಕ್ಸ್ ಮಾಡಿ 22 ಕ್ಯಾರೆಟ್ 91 ಪಾಯಿಂಟ್. ಈಗ ಸರ್ಕಾರ ಕೂಡ ಏನು ಮಾಡ್ತಾ ಇದೆ, ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಹಾಲ್ಮಾರ್ಕ್ ನಿಯಮಗಳ ಮೂಲಕ ಫಸ್ಟ್ ನಾವು 22 ಕ್ಯಾರೆಟನ್ನು ಸ್ಟ್ಯಾಂಡರ್ಡ್ ಆಗಿ ಬಳಸ್ತಾ ಇದ್ದೋ. 24 ಕ್ಯಾರೆಟು ಪ್ಯೂರ್ ಚಿನ್ನ, ಅದು ತುಂಬ ಮೃದುವಾಗಿರ್ತದೆ, ಜಾಸ್ತಿ ದಿನ ಬಾಳಿಕೆ ಬರಲ್ಲ, ಅದು ನಗ್ಗೋಗ್ತದೆ, ಅದು ಹಾಳಾಗ್ತದೆ ಅನ್ನೋದ್ರಿಂದ ಅದಕ್ಕೆ ಸ್ವಲ್ಪ ಕಾಪರ್ನ ಸ್ವಲ್ಪ ಅಥವಾ ಸಿಲ್ವರ್ನ ಮಿಕ್ಸ್ ಮಾಡಿ 22 ಕ್ಯಾರೆಟ್ 91.6 ಅಂತ ಎಲ್ಲರೂ ಕರಿತೀವಲ್ಲ, ಆ ಚಿನ್ನವನ್ನು ನಾವು ಸಾಮಾನ್ಯವಾಗಿ ಬಳಸ್ತಾ ಇದ್ದೋ. ಈಗ ಇನ್ನು ಮುಂದೆ ಏನಾಗ್ತದೆ ಅಂತಂತಂದ್ರು 20 ಕ್ಯಾರೆಟು, 18 ಕ್ಯಾರೆಟು, 9 ಕ್ಯಾರೆಟು. ಸದ್ಯ ಶಾಸ್ತ್ರಕಾರು ಚಿನ್ನ ಇರಲಿ ಅನ್ನೋ ದೃಷ್ಟಿಯಿಂದ 1 ಕ್ಯಾರೆಟ್ ಚಿನ್ನದ ಆಭರಣಗಳು ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತಿನ ಮಾರ್ಕೆಟಲ್ಲಿ ಒಂದಷ್ಟು ಜನ 20% ಗ್ರಾಹಕರು ನಾವು ಗಮನಿಸ್ತಾ ಇದ್ದೀವಿ, ಸರ್ 22 ಕ್ಯಾರೆಟ್ ಬೇಡ, ನನಗೆ ಅಷ್ಟೇ ತೂಕದ್ದು 18 ಕ್ಯಾರೆಟ್ ಕೊಡಿ ಅಂತ ಬೇಡಿಕೆ ನೀಡ್ತಾವ್ರೆ. ಯಾಕೆಂದರೆ ಸ್ವಲ್ಪ ಕಡಿಮೆ ಬೆಲೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟಿದ್ದೇನೆ. ಸೊ ಈ ಕ್ಯಾರೆಟೈಸಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಅಂದರೆ ಬಳಕೆ ಮಾಡಬೇಕಾದ್ರೆ ಎಲ್ಲ ಗ್ರಾಹಕರು ಅದನ್ನು ಬೇಡಿಕೆಯನ್ನು ಮುಂದೆ ಇಡ್ತಾರೆ. ಆದರೆ ಯಾವತ್ತೂ ಪ್ಯೂರ್ ಚಿನ್ನ ಅನ್ನೋದು ಪ್ಯೂರ್ ಚಿನ್ನವೇ. ಅದು ಇನ್ನೂ 1000 ವರ್ಷ ಆದರೂ ಕೂಡ ಅದಕ್ಕಿರುವಂಥ ಬೆಲೆ ಅಥವಾ ಬೆಳ್ಳಿಗೆ ಇರುವಂಥ ಬೆಲೆ ಯಾವ ಕಾರಣಕ್ಕೂ ಕಡಿಮೆ ಆಗಲ್ಲ. ಈಗ ಸರ್ಕಾರ ಕೂಡ ಏನು ಮಾಡ್ತಾ ಇದೆ, ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಹಾಲ್ಮಾರ್ಕ್ ನಿಯಮಗಳ ಮೂಲಕ ಫಸ್ಟ್ ನಾವು 22 ಕ್ಯಾರೆಟನ್ನು ಸ್ಟ್ಯಾಂಡರ್ಡ್ ಆಗಿ ಬಳಸ್ತಾ ಇದ್ದೋ. 24 ಕ್ಯಾರೆಟು ಪ್ಯೂರ್ ಚಿನ್ನ, ಅದು ತುಂಬ ಮೃದುವಾಗಿರ್ತದೆ, ಜಾಸ್ತಿ ದಿನ ಬಾಳಿಕೆ ಬರಲ್ಲ, ಅದು ನಗ್ಗೋಗ್ತದೆ, ಅದು ಹಾಳಾಗ್ತದೆ ಅನ್ನೋದ್ರಿಂದ ಅದಕ್ಕೆ ಸ್ವಲ್ಪ ಕಾಪರ್ನ ಸ್ವಲ್ಪ ಅಥವಾ ಸಿಲ್ವರ್ನ ಮಿಕ್ಸ್ ಮಾಡಿ 22 ಕ್ಯಾರೆಟ್ 91.6 ಅಂತ ಎಲ್ಲರೂ ಕರಿತೀವಲ್ಲ, ಆ ಚಿನ್ನವನ್ನು ನಾವು ಸಾಮಾನ್ಯವಾಗಿ ಬಳಸ್ತಾ ಇದ್ದೋ. ಈಗ ಇನ್ನು ಮುಂದೆ ಏನಾಗ್ತದೆ ಅಂತಂತಂದ್ರು 20 ಕ್ಯಾರೆಟು, 18 ಕ್ಯಾರೆಟು, 9 ಕ್ಯಾರೆಟು. ಸದ್ಯ ಶಾಸ್ತ್ರಕಾರು ಚಿನ್ನ ಇರಲಿ ಅನ್ನೋ ದೃಷ್ಟಿಯಿಂದ 1 ಕ್ಯಾರೆಟ್ ಚಿನ್ನದ ಆಭರಣಗಳು ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತಿನ ಮಾರ್ಕೆಟಲ್ಲಿ ಒಂದಷ್ಟು ಜನ 20% ಗ್ರಾಹಕರು ನಾವು ಗಮನಿಸ್ತಾ ಇದ್ದೀವಿ, ಸರ್ 22 ಕ್ಯಾರೆಟ್ ಬೇಡ, ನನಗೆ ಅಷ್ಟೇ ತೂಕದ್ದು 18 ಕ್ಯಾರೆಟ್ ಕೊಡಿ ಅಂತ ಬೇಡಿಕೆ ನೀಡ್ತಾವ್ರೆ. ಯಾಕೆಂದರೆ ಸ್ವಲ್ಪ ಕಡಿಮೆ ಬೆಲೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟಿದ್ದೇನೆ. ಸೊ ಈ ಕ್ಯಾರೆಟೈಸಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಅಂದರೆ ಬಳಕೆ ಮಾಡಬೇಕಾದ್ರೆ ಎಲ್ಲ ಗ್ರಾಹಕರು ಅದನ್ನು ಬೇಡಿಕೆಯನ್ನು ಮುಂದೆ ಇಡ್ತಾರೆ. ಆದರೆ ಯಾವತ್ತೂ ಪ್ಯೂರ್ ಚಿನ್ನ ಅನ್ನೋದು ಪ್ಯೂರ್ ಚಿನ್ನವೇ. ಅದು ಇನ್ನೂ 1000 ವರ್ಷ ಆದರೂ ಕೂಡ ಅದಕ್ಕಿರುವಂಥ ಬೆಲೆ ಅಥವಾ ಬೆಳ್ಳಿಗೆ ಇರುವಂಥ ಬೆಲೆ ಯಾವ ಕಾರಣಕ್ಕೂ ಕಡಿಮೆ ಆಗಲ್ಲ. ಈಗ ಸರ್ಕಾರ ಕೂಡ ಏನು ಮಾಡ್ತಾ ಇದೆ, ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಹಾಲ್ಮಾರ್ಕ್ ನಿಯಮಗಳ ಮೂಲಕ ಫಸ್ಟ್ ನಾವು 22 ಕ್ಯಾರೆಟನ್ನು ಸ್ಟ್ಯಾಂಡರ್ಡ್ ಆಗಿ ಬಳಸ್ತಾ ಇದ್ದೋ. 24 ಕ್ಯಾರೆಟು ಪ್ಯೂರ್ ಚಿನ್ನ, ಅದು ತುಂಬ ಮೃದುವಾಗಿರ್ತದೆ, ಜಾಸ್ತಿ